ಬ್ರೋ ಸುಮ್ಮನೆ ಹೋಗ್ಬಿಡ್ತಾವನೆ. Ay mang lego sih. ಹಲೋ ಹಾಯ್ ಸ್ನೇಹಿತರೆಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಇವಾಗ ಆಲ್ಮೋಸ್ಟ್ ಏನು 9:30 ಆಯಿತು. ಇವತ್ತು ಬಂದು ಸ್ವಲ್ಪ ಲೇಟ್ ಆಯಿತು. ಡ್ಯೂಟಿನೂ ಬೀಳ್ತೈತೆ. ಯಾವುದಪ್ಪ ಬೀಳ್ತೈತೆ? ಕಾಡುಗೋಡಿ ಟ್ರೀ ಪಾರ್ಕ್ ಪಿಕಪ್ ಜಾಸ್ತಿ ಕೊಡ್ತಾನೆ. ಓಕೆ 2.4. ಓಕೆ, ಆಟೋ ನೆನ್ನೆ ನೀಟಾಗಿ ತೊಳೆದೆ ಗುರು. ನೋಡ್ಕೊಳ್ಳಿ ಆಟೋ. ಇದರಲ್ಲಿ ಆಟೋದಲ್ಲಿ ಏನೋ ಒಂದು ಮಿಸ್ ಐತೆ. ಇದು ಆಟೋದಲ್ಲಿ ಏನಂತ ಕಮೆಂಟ್ ಮಾಡಿರಿ. ಓಕೆನಾ? ಲುಕ್ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಹಂಗೆ ನೀಟಾಗಿ ತೊಳೆದೆ ಗುರು. ನೋಡ್ಬೋದು, ಇದೆಲ್ಲ ನೀಟಾಗಿ ತೊಳೆದೆ. ಪಾಲಿಷ್ ಮಾಡಿಲ್ಲ, ಬಟ್ ನೀಟಾಗಿ ತೊಳೆದೆ ಅಷ್ಟೇ. ಪಾಲಿಷ್ ಮಾಡಬೇಕಾಗಿತ್ತು, ಪಾಲಿಶು ಖಾಲಿ ಆಗಿಬಿಟ್ಟೈತೆ, ಅದಕ್ಕೆ ಪಾಲಿಷ್ ಮಾಡೋಕ್ಕಾಗಿಲ್ಲ. ಗಾಡಿ ನೋಡ್ಕೋಬೋದು ಹೆಂಗೈತೆ ಏನಂತ. ಸ್ವಲ್ಪ ನೀಟಾಗಿ ತೊಳೆದಿರೋದಕ್ಕೆ ಇವಾಗ ಚೆನ್ನಾಗೈತೆ. ಇನ್ನೊಂದು 1 ಅವರ್ ಬಿಟ್ಕೊಂಡು ನೋಡ್ಕೊಳ್ಳಿ, ಈ ಲುಕ್ ಇರಲ್ಲ, ಎಲ್ಲ ಹಾಳಾಗ್ಬಿಡುತ್ತೆ. ಅದೇ ಬೇಜಾರು ಗುರು. ನಮ್ಮ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಧೂಳಾಗುತ್ತೆ. ಎಷ್ಟು ನೀಟಾಗಿ ತೊಳೆದ್ರೂ 1 ಅವರ್ ಬಿಟ್ಟು ನೋಡಿದ್ರೆ ಫುಲ್ ಸಿಕ್ಕಾಪಟ್ಟೆ ಗಲೀಜಾಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಆಲ್ಮೋಸ್ಟ್ ಏನು ಆದಷ್ಟು ತೊಳೆದಿಕ್ಕಿದ್ದೀನಿ. ಒಳಗಡೆ ನೋಡ್ಕೋಬೋದು, ನೀಟಾಗಿ ತೊಳೆದಿಕ್ಕಿದ್ದೀನಿ ಎಲ್ಲ ಫುಲ್ಲು. ನೋಡೋಣ ಏನೇನಾಗುತ್ತೆ ಅಂತ. ಎಷ್ಟು ಅದೇ ನಂಗೆ ಅದೊಂದು ಬೇಜಾರು. ಎಷ್ಟು ತೊಳೆದ್ರೂ ಸ್ವಲ್ಪ ಹೊತ್ತಿಗೆ ಗಲೀಜಾಗ್ಬಿಡುತ್ತೆ. ಏನು 1 ಅವರ್ ಅಷ್ಟೇ. ಬೇಜಾರಾಗ್ಬಿಡುತ್ತೆ ಗುರು. ನಾನು ತೊಳೆಯೋದು 1 ಅವರ್ ತೊಳಿತೀನಿ ನೀಟಾಗಿ. ಒಂದೇ ಒಂದು 10 ನಿಮಿಷ 20 ನಿಮಿಷಕ್ಕೆ ನೀಟಾಗಿ ಗಲೀಜಾಗ್ಬಿಡುತ್ತೆ. ಈ ಥರ ಸೀನು. ಈ ಪ್ಲಾಸ್ಟಿಕ್ಗೆ ಏನಾದರೂ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಯಾಕಂದರೆ ಇದು ಶೇಡ್ ಆಗ್ತೈತೆ ನೋಡಿ ಕಲರು. ಇದಕ್ಕೆ ಬೇರೆ ಏನಾದರೂ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಏನಂತ ಕಮೆಂಟ್ ಹಾಕಿರಿ. 4ನೇ ಸರ್ವಿಸು ಮೊನ್ನೆ ಬಂದಿದ್ದೆ. ಅಲ್ಲೇ ಒಬ್ಬರು ಸಬ್ಸ್ಕ್ರೈಬರು ಸಿಕ್ಕಿದ್ರು. ಅವರು ಟೀ ಕೊಡಿಸಿದ್ರು ನಮಗೆ. ಅವ್ರನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ಓಕೆನಾ? ಇನ್ನೊಂದು ಯಾವುದೋ ಬಿಡ್ತೈತೆ, ವೈಟ್ ಫೀಲ್ಡು ಶ್ರೀ ಸತ್ಯ ಸಾಯಿ ಹಾಸ್ಪಿಟಲ್ ಅಂತೆ. 1.1 ಪಿಕಪ್ಪು, ಡ್ರಾಪು 9.6. ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಅವ್ರನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದೆ ಅಣ್ಣ, ದಯವಿಟ್ಟು ಕಮೆಂಟ್ ಹಾಕಿರಿ, ಸರಿನಾ? ಅದು ಸರ್ವಿಸ್ ಮಾಡಿಸ್ಬೇಕಾದ್ರೆ ಏನೇನೆಲ್ಲ ಮಾಡಿಸಿದೆ ಅಂತ ನಿಮಗೆ ಹಾಕ್ತೀನಿ, ಸೈಡಲ್ಲಿ ನೋಡ್ಕೊಳ್ಳಿ. ಏನೋ ಅದೇ ಈ ವೀಲೆಲ್ಲ ಬಿಚ್ಚಿ ನೀಟಾಗಿ ಸ್ವಲ್ಪ ಕ್ಲೀನ್ ಮಾಡಿಸಿದೆ. ಇದು ಯಾಕಂದರೆ ಅದು ಬ್ರೇಕ್ ಬುಷ್ ಏನಾದರೂ ಹೋಗೈತೆ ಹೆಂಗೇನಂತ ನೋಡಿದ್ದು. ಬಟ್ ಈ ಬ್ರೇಕ್ ಬುಷ್ ಎಲ್ಲ ಚೆನ್ನಾಗೈತೆ, ಏನಿಲ್ಲ. ಇದು ಮೈಲೇಜ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಅಲ್ಲಿ ಒಂದು ಫಿಲ್ಟ್ರ್ ಬರುತ್ತೆ, ಅದೊಂದು ಹಾಕ್ಸಿದೆ. ಮತ್ತು ಗ್ಯಾಸ್ ಹತ್ರ ಒಂದು ಫಿಲ್ಟ್ರ್ ಬರುತ್ತೆ, ಅದು ತೋರಿಸ್ತೀನಿ ಬೇಗ, ಅದೊಂದು ಹಾಕ್ಸಿದೆ. ಇನ್ನು ವೀಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಎಮ್ರಿಂಗ್ ಮಾಡಿದ್ದು ಅಷ್ಟೇ. ಯಾಕಂದರೆ ಇಲ್ಲಿ ನಂದು ಲೈಟ್ ಬರ್ತಾಯಿತ್ತು ಗುರು. ಇಲ್ಲಿ ಬ್ರೇಕ್ ಐತಲ್ಲ, ಇಲ್ಲಿ ಬ್ರೇಕ್ದು ರೆಡ್ ಕಲರ್ ಲೈಟ್ ಬರ್ತಾಯಿತ್ತು. ಅದಕ್ಕೆ ನಾನೇನು ಮಾಡಿದೆ, ಎತ್ಕೊಂಡೋಗಿ ನೀಟಾಗಿ ಮಾಡಿಸಿದೆ. ಇಂಜನ್ ಆಯಿಲ್ ಒಂದು ಚೇಂಜ್ ಮಾಡಿಸಿದೆ. ಎಲ್ಲ ಆಲ್ಮೋಸ್ಟ್ ಏನು ನನಗೆ 1,500 ಏನಾಯಿತು. ಬಿಲ್ಲು ಇರಬೇಕು ಗುರು, ಇಲ್ಲಿ ಹಿಂದೆ ಇಕ್ಕಿರ್ಬೇಕು. ಬಿಲ್ಲು ತೋರಿಸ್ತೀನಿ ರೀ, ಏನೇನೆಲ್ಲ ಮಾಡಿಸಿದ್ದೀನಿ. ಇದೇ ಬಿಲ್ಲಪ್ಪ, ಸರ್ವಿಸ್ ಬಿಲ್ಲು. ಇಲ್ಲಿ ನೋಡ್ಕೋಬೋದು, ಇದೇನಾ ಸರ್ವಿಸ್ ಬಿಲ್ಲು. ಏನು 451 ರೂಪಾಯಿ ಹಾಕೋಣಲ್ಲ ಗುರು. ಈ ಕಡೆ ಹಾಕರ್ತಾರೆ ಟೋಟಲ್. ಓಕೆ, ಇಲ್ಲಿ ಹಾಕೊಂಡು ನೋಡಿ, ಟೋಟಲ್ ಬಿಲ್ಲು 1,169 ರೂಪಾಯಿ ಆಗೈತೆ. ಟೋಟಲ್ ಬಿಲ್ಲು ನನಗೆ ಆಗಿರೋದು ಇದೆಲ್ಲ. ಏನೇನ ಅದು ಅದೇ ಗ್ಯಾಸ್ದು ಇಲ್ಲಿ ರಬ್ಬರ್ ಬರುತ್ತೆ, 2 ರಬ್ಬರು, ಅದು ಹಾಕ್ಸಿದ್ದೀನಿ. ಮತ್ತು ಇನ್ನೇನೇನೋ ಸರ್ವಿಸ್ದೇ ಅವರು ಲೇಬರ್ ಸರ್ವಿಸ್ದೇ ಜಾಸ್ತಿ ಹಾಕ್ತಾರೆ ಇವರು. 380 ರೂಪಾಯಿ ಅವರು ಲೇಬರ್ ಸರ್ವಿಸ್. ಈ ಥರ ಇರುತ್ತೆ ಬಜಾಜ್ ಕ್ಯೂರಿಯಾಜ್ದು. ಬಟ್ ಓಕೆ, ಸರ್ವಿಸು ನಾನು ಏನು ಗೊತ್ತಾ, ನಾನೊಂದು ಸಜೆಸ್ಟ್ ಮಾಡಲ ನಿಮಗೆ. ಸರ್ವಿಸ್ ಏನಿದ್ರು ಈಚೆ ಮಾಡ್ಕೊಳ್ಳಿ. ಈಚೆ ಅಂದರೆ ಹೆಂಗಂದರೆ ಇಂಜನ್ ಆಯಿಲ್ ಮಾತ್ರ ಅಲ್ಲಿ ಚೇಂಜ್ ಮಾಡಬೇಕು. ಇಂಜನ್ ಆಯಿಲ್ ಒಂದಲ್ಲಿ ಚೇಂಜ್ ಮಾಡಿದ್ರೆ ನಿಮಗೆ ವಾರಂಟಿ ಕ್ಲೈಮ್ ಆಗುತ್ತೆ. ಇನ್ನು ಬೇರೆದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಈಚೆ ಮಾಡಿಸಿ. ಬರೀ ಇಂಜನ್ ಆಯಿಲ್ ಒಂದು ಅಲ್ಲಿ ಹಾಕ್ಸಿ ಸಾಕು. ಬೇರೆ ಇನ್ನು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಈಚೆ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಗೆ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಬ್ಬರು ನಂದು ಟಿಂಕರಿಂಗ್ ಮಾಡಬೇಕು ಬ್ರೋ ಗಾಡಿ ಎಲ್ಲ ಅಂತ ಏನೋ ಕಮೆಂಟ್ ಮಾಡಿದರು. ದಯವಿಟ್ಟು ಆ ಥರ ಏನಾದರೂ ಇತ್ತು ಅಂದರೆ ನಿಮ್ಮ ವಾಟ್ಸಪ್ಪು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜಾಯ್ನ್ ಆಗಿಬಿಟ್ಟು ನಿಮ್ಗೆ ಯಾವ ಥರ ಮಾಡ್ಬೇಕು ಏನಂತ
ಕಮೆಂಟ್ ಮಾಡಿರಿ. ಇನ್ ಕೇಸ್ ನನಗೆ ಗೊತ್ತಿದ್ರೆ ನಾನು ಹೇಳ್ತೀನಿ, ಇಲ್ಲಾಂದರೆ ಪಕ್ಕದಲ್ಲಿ ಯಾರಾದರೂ ಗೊತ್ತಿದ್ರೆ ಅವರು ಹೇಳ್ತಾರೆ. ಸರಿನಾ? ಓಕೆ, ಇವಾಗ ಡ್ಯೂಟಿ ಮಾಡೋಣ. ಇನ್ನು ಜಾಸ್ತಿ ಮಾತಾಡೋದು ಬೇಡ. ಅರ್ಥ ಆಗೈತೆ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಪಾಯಿಂಟ್ ಬಿಟ್ಟಿದ್ರೆ ದಯವಿಟ್ಟು ಕೇಳಿ ಕಮೆಂಟ್ ಆಗಿರಿ. ಆರ್ಡ್ರು ಬೀಳ್ತೈತೆ 900 ಪಿಕಪ್ಪು, 800 ಡ್ರಾಪು. ಓಕೆ, ಒಳ್ಳೆ ಆರ್ಡ್ರ್ ಒಂದು ಎತ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಸರಿ, ಓಕೆ. ಆರ್ಡ್ರ್ ಬಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸರಿನಾ? ಆಲ್ರೆಡಿ ಒಂದು ಮೈಕು ದಿಂಗ್ಸಿದ್ದೀನಿ. ಇದೊಂದೇ ಮೈಕ್ ಇರೋದು, ಇದು ಹುಷಾರಾಗಿ ನೋಡ್ಕೋಬೇಕು. ಓಕೆ, ಬನ್ನಿ. ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ. ಮಲ್ಲಿಗೆ ಹೂವು ನೋಡ್ಬೋದು, ಚೆನ್ನಾಗೈತೆ ಮಲ್ಲಿಗೆ ಹೂವು. ಓಕೆ, ಟೈಮ್ ನೋಡ್ಬೋದು, ಏನು ಆಲ್ಮೋಸ್ಟ್ 9:44 ಆಯಿತು. ಓಕೆ, ವೆಯ್ಟ್ ಮಾಡಿ. ಆರ್ಡ್ರ್ ಎತ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಫಸ್ಟ್ ಆರ್ಡ್ರ್ ಇವಾಗ ಬಿದ್ದೈತೆ. ಟೈಮ್ ನೋಡ್ಬೋದು 9:57 ಆಯಿತು. ಫಸ್ಟ್ ಆರ್ಡ್ರ್ ಇವಾಗ ಬಿದ್ದೈತೆ. ಸರ್ಜಾಪುರ ಸೈಡ್ ಅಂತ ಡ್ರಾಪು, ಅದಕ್ಕೆ ಹೋಗ್ತಾ ಇದ್ದೀನಿ. ಪಿಕ್ ಮಾಡಿ ಡ್ರಾಪ್ ಮಾಡ್ಬೇಕಾದ್ರೆ ಸಿಗ್ತೀನಿ, ಬನ್ನಿ ನಿಮಗೆ. ಸರಿನಾ? ಗ್ರೂಪ್ ಫಸ್ಟ್ ಆರ್ಡ್ರ್ ಇವಾಗ ತಾನೇ ಡ್ರಾಪ್ ಮಾಡಿದೆ. 269 ಪೇಮೆಂಟು ಮಾಡಿದ್ರು. ಇವಾಗ ಅವ್ನು ಸರ್ಜಾಪುರ ಅಂತ ಹೇಳಿದ್ದು ನನಗೆ. ಇದು ನೋಡಿದ್ರೆ ಇದು ನಿಯರು ಯಾವುದಿತ್ತು, ದೊಡ್ಡಾಗ್ನಲ್ಲಿ ಹತ್ರ ಕಳ್ಕೊಬಂದೈತಲ್ಲ ಗುರು. ಇದು ಆರ್ಡ್ರ್ ಕೊಡ್ತಾವನೆ ಎಲ್ಲ ಬೆಳಂದೂರು ಮಾರತಲ್ಲಿ ಕೊಡ್ತಾವನೆ. ಸಿಕ್ಕಾಪಟ್ಟೆ ಕೊಡ್ತಾವನೆ ಗುರು ಮಾರತಲ್ಲಿ ಸೈಡು. ನಮ್ಮ ಏರಿಯಾ ಸೈಡ್ ಕೊಡ್ತಾ ಇಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಟೈಮ್ ನೋಡ್ಬೋದು 10:30 ಆಯಿತು. ಅದರಲ್ಲೇ ಧೂಳು ನೋಡ್ಕೋಬೋದು. ಇದೆಲ್ಲ ಎಷ್ಟು ತುಂಬೈತೆಯಪ್ಪ, ಇದೇ ಬೇಜಾರು. ಇಲ್ಲಿ ನೋಡಿ, ಇನ್ನೊಂದು ಕೊಡ್ತಾವೆ 1 ಕಿಲೋಮೀಟ್ರ್ ಪಿಕಪ್, 800 ಮೀಟ್ರ್ ಡ್ರಾಪ್. ಇದು ಅವಾಗಿಂದ ಬೀಳ್ತಾನೆ ಐತೆ. ಇದೆಲ್ಲಪ್ಪ ಇದು ಮೆಟ್ರೋ ವಿಜಯನಗರನ, ಜಯನಗರ ಅಂತ ಬಂತು. ಓಕೆ, ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ಆರ್ಡ್ರ್ ಎತ್ಕೊಳೋಣ. ಸರಿನಾ? ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ನೋಡೋಣ, ವೆಯ್ಟ್ ಮಾಡಿ ಆರ್ಡ್ರ್ ಒಂದು ಎತ್ಕೊಂಡು ಸಿಗ್ತೀನಿ, ಬನ್ನಿ ನಿಮಗೆ. ಗುರು ಸೆಕೆಂಡ್ ಆರ್ಡ್ರು ಇವಾಗ ತಾನೇ ಡ್ರಾಪ್ ಮಾಡಿದೆ. ಊಬರಲ್ಲಿ, ರ್ಯಾಪಿಡೋದಲ್ಲೊಂದು, ಊಬರಲ್ಲೊಂದು. ಊಬರಲ್ಲಿ 229, 230 ಇಟ್ಕೊಳ್ಳಿ. ಆಲ್ಮೋಸ್ಟ್ ಏನು ಒಂದು 500 ರೂಪಾಯಿ ಆಯ್ತು ಅರ್ನಿಂಗ್ಸು. 11:18 ಟೈಮು. ಅಲ್ಲಿಂದ ಈ ಕಡೆ ನೆಲ್ಲೂರಲ್ಲಿ ಕೊಟ್ಟ. ಇವಾಗ ತಾನೇ ಡ್ರಾಪ್ ಮಾಡಿದೆ. ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ, ವೆಯ್ಟ್ ಮಾಡಿ ನೆಕ್ಸ್ಟ್ ಆರ್ಡ್ರ್ ಯಾವುದಾದ್ರು ಬಿತ್ತು ಅಂದರೆ ನಿಮಗೆ ಸಿಗ್ತೀನಿ. ಸರಿನಾ? ಬನ್ನಿ ಗೈಸ್. ಈಗ ಟೈಮ್ ನೋಡ್ಬೋದು, ಆಲ್ಮೋಸ್ಟ್ ಏನು 3:46 ಆಯಿತು. ನನ್ನ ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟು ಮಾಡಿದ್ದೀನಿ ಅಂತ. ಇಲ್ಲಿ ನೋಡ್ಬೋದು 569. ಬೆಳಗ್ಗೆ 500 ರೂಪಾಯಿ ಮಾಡಿದ್ದೆ ಅಷ್ಟೇ, ಆಮೇಲೆ ಮಾಡಿಲ್ಲ. ಇವಾಗ ಡ್ಯೂಟಿ ಆನ್ ಮಾಡಿದ್ದು. 11 ಗಂಟೆ ಕ್ಲೋಸ್ ಮಾಡಿದೆ, 12 ಗಂಟೆಗೇನೋ. ಮತ್ತು ಊಬರಲ್ಲಪ್ಪ ಕಾಡುಗೋಡಿ ಬೀಳ್ತೈತೆ. 4 ಕಿಲೋಮೀಟ್ರಿಗೆ 4-5 ಕಿಲೋಮೀಟ್ರ್ 90 ರೂಪಾಯಿ ಕೊಡ್ತಾನೆ ಅವರು. ಏನೋ 100 ರೂಪಾಯಿ ಆದರೂ ಕೊಟ್ಟರೆ ಏನೋ ಮಾಡ್ಬೋದು. ನೋಡು, ಹೊಸಕೋಟೆ ಆ ಕಡೆ ಹೋದರೆ ಆ ಕಡೆ ರಿಟರ್ನ್ ಆರ್ಡ್ರ್ ಕೊಡೋಲ್ಲ. 80 ರೂಪಾಯಿ ಕೊಡ್ತಾವನೆ 4 ಕಿಲೋಮೀಟ್ರಿಗೆ, ಪರವಾಗಿಲ್ಲ. ಊಬರ್ ಆನೇ ಮಾಡಿಲ್ಲ ನಾನು. ಇವಾಗ ಊಬರ್ ಆನ್ ಮಾಡ್ತೀನಿ. ಇದರಲ್ಲಿ ಎಷ್ಟು ಮಾಡಿದ್ದೀನಿ ಅಂದರೆ 229 ಅಷ್ಟೇ. ನಾನು ಎಷ್ಟಿದ್ರಲ್ಲಿ 550 ಪ್ಲಸ್ ಒಂದು 228 ಎಷ್ಟಾಯ್ತು ಏನಂತ ನೀವೇ ಕೌಂಟ್ ಮಾಡ್ಕೊಳ್ಳಿ. ಇಷ್ಟಾಗೈತೆ ನನ್ನ ಅರ್ನಿಂಗ್ಸು. ಏನಿದೆಲ್ಲ ಬೆಳಗ್ಗೆನೇ ಮುಗಿಸಿದ್ದೆ, ಇವಾಗ ಡ್ಯೂಟಿ ಆನ್ ಮಾಡಿದ್ದು. ಇವಾಗ ಆನ್ ಮಾಡಿ ಇವಾಗ ಒಂದು ಆರ್ಡ್ರ್ ಮಾಡಿದೆ ಅಷ್ಟೇ, 68 ರೂಪಾಯಿ ಆರ್ಡ್ರು. ಏನು 1.5 ಕಿಲೋ ಅಲ್ಲೇ ನಿಯರ್ ಬಿತ್ತಾ, ಅದರಿಂದ 68 ರೂಪಾಯಿ 70 ರೂಪಾಯಿ ಕೊಟ್ಟ. ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ಆರ್ಡ್ರಿಗೆ. ಆರ್ಡ್ರಂತೂ ಯಾವುದಿಲ್ಲ ಗುರು, 1000 ರೂಪಾಯಿ ಆಗಿರ್ಬೋದು ಅನ್ಕೊತೀನಿ ಮೇ ಬಿ. ಓಕೆ, ವೆಯ್ಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಆರ್ಡ್ರಿಗೆ. ನೋಡೋಣ ನೆಕ್ಸ್ಟ್ ಆರ್ಡ್ರು ಎಷ್ಟೊತ್ತು ಬೀಳುತ್ತೆ ಏನಂತ. ಸರಿನಾ? ಹೂವೆಲ್ಲ ಫುಲ್ ನೋಡಿ, ಬೆಳಗ್ಗೆ ಹಾಕಿದ್ದು ಫುಲ್ ಹೆಂಗಾಗ್ಬಿಟ್ಟೈತೆ ಹೂವೆಲ್ಲ. ಅಯ್ಯಪ್ಪ. ಓಕೆ, ವೆಯ್ಟ್ ಮಾಡ್ತೀನಿ. ವೆಯ್ಟ್ ಮಾಡಿ ಯಾವುದಾದ್ರೂ ಒಳ್ಳೆ ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ. ಸರಿನಾ? ಬನ್ನಿ, ವೆಯ್ಟ್ ಮಾಡಿ ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ. ಇನ್ನೊಂದು ಆರ್ಡ್ರು ಬೀಳ್ತೈತೆ, ಶಾಂತಿನಿಕೇತನ 5 ಕಿಲೋಮೀಟ್ರ್ ಕೊಡ್ತಾವನೆ ಗುರು. ಸ್ವಲ್ಪ ಇದು ಏನಾದರೂ ಸ್ವಲ್ಪ ಹಾಕ್ಕೊಟ್ರೆ ಏನೋ ಮಾಡ್ಬೋದು. ಕೊಡೋ ರೇಟ್ ನೋಡಿ, 5 ಕಿಲೋಮೀಟ್ರಿಗೆ 92 ರೂಪಾಯಿ, 100 ರೂಪಾಯಿ ಇಲ್ಲ. ಏನು ಹೇಳೋದನ್ನು. ಓಕೆ, ವೆಯ್ಟ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಎತ್ಕೊಂಡು ಸಿಗ್ತೀನಿ. 92 ಇದು ಎತ್ಕೊಂಡು ಹೋಗಾಯಿತು. ನಾನು ನೋಡಿಲ್ಲ, ಅದು ಇದು ಬೇರೆ ಆಫ್ ಮಾಡಿಕ್ಕಿದ್ದೀನ, ಅದಕ್ಕೆ ಸೌಂಡ್ ಬರೋದು ಗೊತ್ತಾಗ್ತಾಯಿಲ್ಲ. ಓಕೆ, ವೆಯ್ಟ್ ಮಾಡಿ
ಆರ್ಡ್ರ್ ಒಂದು ಎತ್ಕೊಂಡು ಸಿಗ್ತೀನಿ ಬನ್ನಿ ಗುರು. ಈಗ ಟೈಮ್ ನೋಡ್ಬೋದು, ಏನು ಆಲ್ಮೋಸ್ಟ್ 6 ಗಂಟೆ ಆಗ್ತಾ ಬಂತು. 6 ಗಂಟೆಗೆ ನನ್ನ ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟೊಂದು ಜಾಸ್ತಿ ಮಾಡಿದ್ದೀನಿ ಅಂತ. ರ್ಯಾಪಿಡೋದಲ್ಲಿ ಎಷ್ಟಪ್ಪ 679, ನಮ್ಮ ಯಾತ್ರೆ 117 ಮತ್ತು ಊಬರು ಇಷ್ಟು ಮಾಡಿದ್ದೀನಿ ಅರ್ನಿಂಗ್ಸು. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮನೆ ಸೈಡು ಬಂದ್ಬಿಟ್ಟೆ. ಮನೆ ಸೈಡ್ ಲಾಸ್ಟ್ ಆರ್ಡ್ರ್ ಹಾಕ್ಕೊಂಡೆ. ಅರ್ನಿಂಗ್ಸ್ ಇಷ್ಟ ಆಗಿತ್ತು. ಏನಷ್ಟು ಜಾಸ್ತಿ ಏನು ಲಾಗಿನ್ ಇರೋಕ್ಕಾಗಲಿಲ್ಲ ಗುರು, ಆದಷ್ಟು ಕಮ್ಮಿನೇ ಮಾಡಿರೋದು. ಏನು ಮಾಡೋಕ್ಕಾಗಲ್ಲ, ಅವಾಗವಾಗ ಆ ಥರ ಸಿಚುವೇಶನ್ ಆಗ್ತಾ ಇರುತ್ತೆ. ಅರ್ನಿಂಗ್ಸ್ ಇಷ್ಟೇ ಮಾಡಿರೋದು. ಎಲ್ಲ ಏನೊಂದು 1000 ರೂಪಾಯಿ ಆಗಿರ್ಬೋದು, ಮೇ ಬಿ ಅಷ್ಟೇ. 1000 ರೂಪಾಯಿ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಎಷ್ಟಾಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ನೀವೇನಂತಾರೆ ಇದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿರಿ. ಈ ವಿಡಿಯೋ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ. ಸರ್, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ, ಇಲ್ಲ ಮೇಲೆ ಐಕಾನೆಲ್ಲ ಕೊಟ್ಟಿರ್ತೀನಿ. ಒಂದು ಫಾಲೋ ಮಾಡ್ಕೊಂಡು ನೆಕ್ಸ್ಟು ಏನು ವಿಡಿಯೋ ಬೇಕು ಏನಂತ ಒಂದು ಕಮೆಂಟ್ ಹಾಕಿರಿ. ಜಾಸ್ತಿ ಜನ ಕೇಳ್ತಾಯಿದ್ರು ಇನ್ನೊಂದು ಅಂದರೆ ID ಕ್ರಿಯೇಟ್ ಮಾಡಬೇಕು, ಗಾಡಿ RC ಗಾಡಿ ಇಲ್ಲದೆ ನಡೀತದ ಅಂತ. ಏನಿಲ್ಲ ಗುರು, ಗಾಡಿದು ಇವಾಗ ಆಟೋ ಇಸ್ಕೋಬೇಕಾದ್ರೆ ನಮಗೆ ಇನ್ಶೂರೆನ್ಸ್ ಕಾಪಿ ಕೊಟ್ಟಿರ್ತಾರಲ್ಲ, ಅದರಲ್ಲೇ ನಂಬರ್ ಇರುತ್ತೆ. ಆ ಇನ್ಶೂರೆನ್ಸ್ ಕಾಪಿ ಒಂದಿದ್ರೆ ಸಾಕು, ಆಟೋದು ನಡೀತದೆ. ಕ್ಯಾಬ್ದು ಆ ಥರ ಆಗಲ್ಲ, ಆಟೋದು ನಡೀತದೆ. ಇನ್ಶೂರೆನ್ಸ್ ಕಾಪಿ ಒಂದಿದ್ರೆ ಸಾಕು, ಅದರಲ್ಲಿ ID ಕ್ರಿಯೇಟ್ ಮಾಡ್ಕೋಬೋದು. ಸರಿನಾ? ನಿಮಗೆ ಡೌಟ್ ಕ್ಲಿಯರ್ ಆಗೈತೆ ಅಂದ್ಕೊಂಡಿದ್ದೀನಿ. ಓಕೆನಾ? ಇದ್ರ ಬಗ್ಗೆ ನೀವೇನಂತಾರೆ ಒಂದು ಕಮೆಂಟ್ ಹಾಕಿರಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲೂ ಟೇಕ್ ಕೇರ್, ಟಾಟಾ, ಬೈ.